ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಬ್ಬಗಳು ಒಂದೊಂದಾಗಿ ಹತ್ತಿರ ಬರ್ತಾ ಇದೆ. ಹಾಗಾಗಿ ಮನೆಯಲ್ಲೇ ಸುಲಭದಲ್ಲಿ ಮಾಡುವಂತಹ ಸ್ವೀಟ್ ರೆಸಿಪಿ ರವೆ ಲಾಡನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ಒಂದು ಸಾಂಪ್ರದಾಯಿಕವಾದ ಸಿಹಿ ತಿನಿಸು. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಬಹಳ ಸುಲಭದಲ್ಲಿ ಇದನ್ನು ತಯಾರಿಸಬಹುದು. ಇದರ ರುಚಿಗೆ ಮನಸೋಲದವರೇ ಇಲ್ಲ. ಇದನ್ನು 15ರಿಂದ 20 ದಿನ ತನಕ ಸ್ಟೋರ್ ಮಾಡ್ಬೋದು. ರುಚಿ ಒಂದಿಷ್ಟು ಕೆಡೋದಿಲ್ಲ, ಗಟ್ಟಿಯಾಗೋದಿಲ್ಲ, ಸಾಫ್ಟಾಗಿರ್ತದೆ. ಹಾಗಾಗಿ ನಾನು ಹೇಳಿದ ವಿಧಾನದಲ್ಲಿ ಟ್ರೈ ಮಾಡಿ ಬಹಳ ಸಾಫ್ಟ್ ಆದ ರವೆ ಲಾಡನ್ನು ನೀವು ಮನೆಯಲ್ಲಿ ತಯಾರಿಸ್ಬೋದು. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಇಲ್ಲಿ ಒಂದು ದಪ್ಪ ತಳದ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ ಒಂದು 5 ಸ್ಪೂನಷ್ಟು ಮೆಲ್ಟೆಡ್ ಗೀ, ಕರಗಿಸಿದ ತುಪ್ಪ ಇದೆಯಲ್ಲ ಅದನ್ನು ಸೇರಿಸಬೇಕು. ಹಾಗೂ ಗ್ಯಾಸ್ ಫ್ಲೇಮನ್ನು ಆನ್ ಮಾಡೋಣ. ತುಪ್ಪ ಇಲ್ಲಿ ಕಾದಿದೆ. ಈಗ ಇದರಲ್ಲಿ ಕೆಲವು ಡ್ರೈ ಫ್ರೂಟ್ಸನ್ನು ಸೇರಿಸಬೇಕು. ಇಲ್ಲಿ ಬಾದಾಮಿ ಚೂರುಗಳು, ಒಣ ದ್ರಾಕ್ಷಿ, ಗೇರು ಬೀಜವನ್ನು ಸೇರಿಸ್ತಾ ಇದ್ದೇನೆ. ನೀವು ನಿಮ್ಮಿಷ್ಟದ ಡ್ರೈ ಫ್ರೂಟ್ಸ್ ಅಂದರೆ ಖರ್ಜೂರದ ಚೂರುಗಳು, ಪಿಸ್ತಾ ಇತ್ಯಾದಿಯನ್ನು ಸೇರಿಸಿ ಮತ್ತಷ್ಟು ರುಚಿಕರವಾಗಿ ಲಾಡನ್ನು ಮಾಡ್ಬೋದು. ಇಲ್ಲಿ ಕಾದ ತುಪ್ಪದಲ್ಲಿ ಇದು ಸೇರಿಸಿದ ನಂತರ ಮೀಡಿಯಂ ಉರಿಯಲ್ಲಿ ಹುರ್ಕೊಳ್ಳೋಣ. ಇದು ಹುರಿದು ಲೈಟಾಗಿ ಕೆಂಪಗಾಗಬೇಕು. ನೋಡಿ, ಸೇರಿಸಿದ ದ್ರಾಕ್ಷಿ ಚೆನ್ನಾಗಿ ಉಬ್ಬಿ ಬಂದಿದೆ. ಗೇರು ಬೀಜ, ಬಾದಾಮಿ ಚೂರುಗಳು ಕೂಡ ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ಪಕ್ಕಕ್ಕಿಡುವ. ನೋಡಿ, ಇಷ್ಟು ಫ್ರೈ ಮಾಡಿದ್ದೇನೆ. ಇಲ್ಲಿ ಬಾಣಲೆಯಲ್ಲಿ ತುಪ್ಪ ಉಳಿದಿದೆ. ಪುನಃ ಸೇರಿಸುವ ಅವಶ್ಯಕತೆ ಇಲ್ಲ. ಈ ಉಳಿದ ತುಪ್ಪದಲ್ಲಿ ರವೆಯನ್ನು ಸೇರಿಸೋಣ. ಇಲ್ಲಿ ಒಂದು ಮೀಡಿಯಂ ರವೆ, ಬೊಂಬಾಯಿ ರವೆ ಹೇಳ್ತೇವಲ್ಲ, ಅದನ್ನು ಒಂದು 2 ಕಪ್ಪಷ್ಟು ಸೇರಿಸ್ತಾ ಇದ್ದೇನೆ. ಇದರಲ್ಲಿ ಒಂದು 400 ಗ್ರಾಮ್ ಅಷ್ಟು ರವೆ ಇದೆ. ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ರವೆ ಲಾಡು ಮಾಡುವ ಇಡೀ ಪ್ರೋಸೆಸ್ ಇದೆಯಲ್ಲ, ಲೋ ಫ್ಲೇಮಲ್ಲೇ ಮಾಡಬೇಕು. ಯಾವುದೇ ಕಾರಣಕ್ಕೆ ಫ್ಲೇಮ್ ಇದೆಯಲ್ಲ ಹೈ ಮೀಡಿಯಂ ಮಾಡಬಾರ್ದು. ರವೆಯ ಬಣ್ಣ ಬದಲಾಗಬಾರ್ದು. ಚೆನ್ನಾಗಿ ಹುರಿದು ರವೆ ಅರಳಬೇಕು ಹಾಗೂ ಒಳ್ಳೆ ಘಮ ಬರಬೇಕು. ನಾನಿದನ್ನಿಲ್ಲಿ ಲೋ ಫ್ಲೇಮಲ್ಲಿ ಹುರಿದಿದ್ದೇನೆ. ರವೆ ಸಾಧಾರಣ ಒಂದು 80% ಅಷ್ಟು ಹುರಿದಾಗಿದೆ. ಲೈಟಾಗಿ ಘಮ ಬರ್ತಾ ಇದೆ. ಈಗ ಇದಕ್ಕೆ ಒಣ ಕೊಬ್ಬರಿ ತುರಿ 1 ಕಪ್ಪಷ್ಟು ಸೇರಿಸ್ತಾ ಇದ್ದೇನೆ. ಕೊಬ್ಬರಿಯ ಹೊರಗಿನ ಬ್ರೌನ್ ಬಣ್ಣದ ಸಿಪ್ಪೆಯನ್ನು ಪೀಲರಿಂದ ತೆಗೆದು ಸಣ್ಣದಾಗಿ ತುಂಡು ಮಾಡಿ ಮಿಕ್ಸರ್ ಜಾರಿಗೆ ಸೇರಿಸಿ ನುಣ್ಣಗೆ ಹುಡಿ ಮಾಡಿದ್ದೇನೆ. ನೀವಿದರ ಬದಲು ಡೆಸಿಕೇಟೆಡ್ ಕೋಕೋನಟ್ 1 ಕಪ್ಪಷ್ಟು ಬಳಸ್ಬೋದು. ಬಿಸಿ ರವೆ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊಬ್ಬರಿ ತುರಿ ಇದೆಯಲ್ಲ, ಈ ರೀತಿ ರವೆ ಜೊತೆಗೆ ಹುರಿಯುವುದರಿಂದ ಲಾಡು ಅನೇಕ ದಿನ ತನಕ ಸ್ಟೋರ್ ಮಾಡ್ಬೋದು. ಇಲ್ಲಿ ಕೊಬ್ಬರಿ ತುರಿ ರವೆ ಜೊತೆಗೆ ಚೆನ್ನಾಗಿ ಬೆರೆತಿದೆ. ಈಗ ಇದಕ್ಕೆ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಸಕ್ಕರೆ ಹುಡಿ ಮಾಡಬೇಕಾಗಿಲ್ಲ. ಬಿಸಿ ರವೆ ಜೊತೆಗೆ ಸೇರಿ ತನ್ನಿಂತಾನೇ ಇದು ಕರಗ್ತದೆ. ಸಕ್ಕರೆ ಸೇರಿಸಿ ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಳ್ಳೋಣ. ರವೆ ನೋಡಿ ಮತ್ತಷ್ಟು ಇಲ್ಲಿ ಘಮ ಬರ್ತಾ ಇದೆ. ಸೇರಿಸಿದ ತುಪ್ಪ, ಕೊಬ್ಬರಿ, ಸಕ್ಕರೆ ಸೇರಿ ಅದ್ಭುತ ಸುವಾಸನೆ ಬರ್ತಾ ಇದೆ. ಇದಕ್ಕೀಗ ಹುಡಿ ಮಾಡಿಟ್ಟ ಏಲಕ್ಕಿ 1 ಸ್ಪೂನಷ್ಟು ಸೇರಿಸಿದ್ದೇನೆ. ಹಾಗೂ ಹುರಿದಿಟ್ಟ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದೆಯಲ್ಲ ಅದನ್ನು ಸಹ ಸೇರಿಸಬೇಕು. ಚೆನ್ನಾಗಿ ರವೆ ಜೊತೆಗೆ ಮಿಕ್ಸ್ ಮಾಡಬೇಕು. ಈಗ ನೋಡಿ, ರವೆ ಒಂದು ಸಾಧಾರಣ 90% ಅಷ್ಟು ಹುರಿದಾಗಿದೆ. ಚೆನ್ನಾಗಿ ಅರಳಿದೆ ಕೂಡ. ಈಗ ಇಲ್ಲಿ ಒಂದು 3/4 ಕಪ್ಪಷ್ಟು ಬೆಚ್ಚಗಿನ ನೀರು ಅಂದರೆ ಲೂಕ್ ವಾರ್ಮ್ ವಾಟರ್ ಇದೆಯಲ್ಲ ಅದನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಒಂದು 1/4 ಭಾಗದಷ್ಟು ನೀರನ್ನು ಈಗ ಸೇರಿಸ್ತಾ ಇದ್ದೇನೆ. ಒಮ್ಮೆಲೆ ನೀರು ಸೇರಿಸಬಾರ್ದು. ನೋಡಿ, ಅಗತ್ಯ ಎನಿಸಿದರೆ ಮಾತ್ರ ಸೇರಿಸೋಣ. ನೀವು ನೀರಿನ ಬದಲಾಗಿ ಕುದಿಸಿ ಆರಿಸಿದ ಹಾಲನ್ನು ಬಳಸ್ಬೋದು. ಆದರೆ ಹಾಲು ಬಳಸಿ ಲಾಡು ಮಾಡಿದರೆ ಒಂದು 4-5 ದಿನ ತನಕ ಮಾತ್ರ ಸ್ಟೋರ್ ಮಾಡ್ಬೋದು. ನಂತರ ಸ್ಮೆಲ್ ಬರಲು ಪ್ರಾರಂಭವಾಗ್ತದೆ. ಈಗ ನೋಡಿ, ಪುನಃ ಸ್ವಲ್ಪ ನೀರನ್ನು ಮೇಲಿಂದ ಚಿಮುಕಿಸಿದ್ದೇನೆ. ಇಲ್ಲಿ ಪೂರ್ತಿ ನೀರು ಸೇರಿಸಿಲ್ಲ, ಒಂದು ಅರ್ಧದಷ್ಟು ನೀರು ಹಾಗೆ ಉಳಿದಿದೆ. ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದು 3ರಿಂದ 4 ನಿಮಿಷ ಇದನ್ನು ಇಡಬೇಕು. ರವೆ ಸ್ವಲ್ಪ ತಣಿಲಿ. ನಾನಿದನ್ನು ಗ್ಯಾಸಿಂದ ಇಳಿಸಿ ಕೆಳಗಿಟ್ಟಿದ್ದೇನೆ. ಇದು ಇನ್ನೂ ಜಾಸ್ತಿ ಬಿಸಿ ಆಗಬಾರ್ದು, ಇದರ ಬಣ್ಣ ಚೇಂಜ್ ಆಗ್ತದೆ. ಹಾಗಾಗಿ ಒಂದು ಅಗಲವಾದ ಬಟ್ಟಲಲ್ಲಿ ಇದನ್ನು ಸೇರಿಸಿದ್ದೇನೆ. ಇದು ಇಲ್ಲಿ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು.
ನೋಡಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಉಂಡೆ ಕಟ್ಟಲು ಬರುವಷ್ಟು ಚೆನ್ನಾಗಿ ಬಂದಿದೆ. ಒಂದು ವೇಳೆ ಉದುರುದುರಾದರೆ ಅಥವಾ ಉಂಡೆ ಕಟ್ಟಲು ಬರದಿದ್ದರೆ ಅಗತ್ಯ ಎನಿಸಿದರೆ ಸ್ವಲ್ಪವೇ ನೀರನ್ನು ಚಿಮುಕಿಸ್ಬೋದು. ಇಷ್ಟಿದ್ರೆ ಸಾಕು, ಇನ್ನೂ ಸಾಫ್ಟ್ ಆಗುವ ಅಗತ್ಯ ಇಲ್ಲ. ಈಗ ಇದರಿಂದ ಉಂಡೆ ಕಟ್ಟೋಣ. ನಮಗೆ ಬೇಕಾದ ಸೈಜಲ್ಲಿ ಉಂಡೆ ಕಟ್ಬೋದು. ಚಿಕ್ಕದಾಗಿ ಬೇಕಾದರೆ ಸ್ವಲ್ಪ ಚಿಕ್ಕದಾಗಿ ಸಹ ಮಾಡ್ಬೋದು. ನಾನಿದನ್ನಿಲ್ಲಿ ಮೀಡಿಯಮ್ ಸೈಜ್ ಉಂಡೆಯನ್ನಾಗಿ ಮಾಡ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ಇದನ್ನು ಒಂದು 15ರಿಂದ 20 ದಿನ ತನಕ ಸ್ಟೋರ್ ಮಾಡ್ಬೋದು. ರುಚಿ ಒಂದಿಷ್ಟು ಕೆಡುವುದಿಲ್ಲ, ಸ್ವಲ್ಪನೂ ಗಟ್ಟಿಯಾಗುವುದಿಲ್ಲ. ತುಪ್ಪದಲ್ಲಿ ರವೆ ಹುರಿದಿರುವುದರಿಂದ ಹಾಗೂ ಕೊಬ್ಬರಿ ತುರಿ ಸೇರಿಸಿರುವುದರಿಂದ ಒಂದಿಷ್ಟು ಗಟ್ಟಿಯಾಗುವುದಿಲ್ಲ. ಕೊಬ್ಬರಿ ರವೆ ಜೊತೆಗೆ ಹುರಿದು ಲಾಡು ಮಾಡಿರುವುದರಿಂದ ಲಾಡು ಹಾಳಾಗುವುದಿಲ್ಲ. ಇದೇ ಮೆಥಡಲ್ಲಿ ಹಾಗೂ ನಾನು ಹೇಳಿದ ಟಿಪ್ಸನ್ನು ಅಗತ್ಯವಾಗಿ ಫಾಲೋ ಮಾಡಿ. ಸಕ್ಕರೆ ಇಷ್ಟಪಡದವರು ಬೆಲ್ಲ ಬಳಸಿ ಹೆಲ್ದಿಯಾದ ರವೆ ಲಾಡನ್ನು ಮಾಡ್ಬೋದು. ಅದು ಮತ್ತಷ್ಟು ರುಚಿಕರವಾಗ್ತದೆ. ಇಲ್ಲಿ ಎಲ್ಲ ರವೆಯಿಂದ ಲಾಡನ್ನು ತಯಾರಿಸಿ ಇಟ್ಟಿದ್ದೇನೆ. 400 ಗ್ರಾಮಷ್ಟು ರವೆಯಿಂದ ಇಷ್ಟು ಲಾಡನ್ನು ಮಾಡ್ಬೋದು. ತಯಾರಿಸಿದ ಈ ಲಾಡನ್ನು ಒಂದು ಬಟ್ಟಲಲ್ಲಿ ಸೇರಿಸಿದ್ದೇನೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಕಡಿಮೆ ಸಮಯದಲ್ಲಿ ಅತ್ಯಂತ ರುಚಿಕರವಾದ ರವೆ ಲಾಡನ್ನು ಹಬ್ಬಕ್ಕೆ ತಯಾರಿಸಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.